ಚಿಕ್ಕಮಗಳೂರಿನಲ್ಲಿ ಮತ್ತೆ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಕೆರೆಕಟ್ಟೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಕಾಡಾನೆಯ ಕಾಟ ಜಾಸ್ತಿ ಆಗಿದೆ. ಕಾಫಿನಾಡ್ನಲ್ಲಿ ಮತ್ತೆ ಕಾಡಾನೆಗಳ ಉಪಟಳ ಕಂಡುಬರುತ್ತಾ ಇದೆ. ಕೆರೆಕಟ್ಟೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಕಾಡಾನೆಯ ಕಾಟ ಹೆಚ್ಚಾಗಿದೆ. ಕಾಡಾನೆಗಳ ದಾಳಿಯಿಂದಾಗಿ ರೈತರ ಬೆಳೆ ಕೂಡ ನಾಶ ಆಗ್ತಿದೆ. ಭತ್ತ, ಅಡಿಕೆ ನಾಶ ಮಾಡ್ತಿದೆ. ಕಾಡಾನೆಗಳ ಹಿಂಡಾಗಿ ಬರ್ತಿದೆಯಲ್ಲ, ಹೀಗಾಗಿ ಈ ನಿಟ್ಟಿನಲ್ಲಿ ರೈತರು ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಚಿಕ್ಕಮಗಳೂರಿನ ಈ ಕೆರೆಕಟ್ಟೆಯ ಸುತ್ತಮುತ್ತ ಗ್ರಾಮದಲ್ಲಿ ಈಗ ಕಾಡಾನೆಗಳನ್ನ ಸೆರೆ ಹಿಡಿಯುವಂತೆ ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ಅರಣ್ಯ ಇಲಾಖೆಯ ಮುಂದೆ ರೈತ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಶೃಂಗೇರಿ ತಾಲೂಕಿನ ಅಣಲಕ್ಕಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು. ಚಿಕ್ಕಮಗಳೂರಿನಲ್ಲಿ ನೋಡಿ, ಗ್ರಾಮದ ಜನ ಮನೆಯಿಂದ ಆಚೆ ಬರೋದಕ್ಕೂ ಕೂಡ ಭಯ ಪಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಭತ್ತ, ಅಡಿಕೆ, ಬೆಳೆಗಳನ್ನು ಬೆಳೆದಿರ್ತಾರೆ. ಈ ಸಂದರ್ಭದಲ್ಲಿ ಹಿಂಡಿಂಡಾಗಿ ಕಾಡಾನೆಗಳು ಬರ್ತಾ ಇರೋದ್ರಿಂದ ಬೆಳೆಗಳು ನಾಶ ಆಗ್ತಿದೆ. ಹೊರಗಡೆ ಬರೋದಕ್ಕೆ ಹೆದರಿಕೆ ಆಗುತ್ತೆ, ಎಲ್ಲಿ ದಾಳಿ ಮಾಡುತ್ತೆ ಅನ್ಸ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಅತಿ ಬೇಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಈ ಕಾಡಾನೆಗಳನ್ನ ನೀವು ಸೆರೆ ಹಿಡಿಯಿರಿ ಅನ್ನೋದಾಗಿ ರೈತ ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ರು. ಈ ಸಂದರ್ಭದಲ್ಲಿ ಮುತ್ತೋಡಿ ಅರಣ್ಯ ಪ್ರದೇಶದಲ್ಲಿ ಕಾಡಾನೆಯ ಹಿಂಡು ಆಗಮಿಸಿಬಿಟ್ಟಿದೆ. ಜನವಸತಿ ಪ್ರದೇಶದಲ್ಲಿ ಕಾಡಾನೆಗಳ ಸಂಚಾರ ಕೂಡ ಜಾಸ್ತಿ ಆಗ್ತಿದೆ. ಮುತ್ತೋಡಿ ಅರಣ್ಯ ಪ್ರದೇಶದಲ್ಲಿ ಕಾಡಾನೆಯ ಹಿಂಡು ಕಂಡು ಜನ ಶಾಕ್ ಆಗಿದ್ದಾರೆ. ಜನವಸತಿ ಪ್ರದೇಶದಲ್ಲಿ ಕಾಡಾನೆಗಳ ಸಂಚಾರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಚಿಕ್ಕಮಗಳೂರಿನ ಮುತ್ತೋಡಿ ಅರಣ್ಯ ಪ್ರದೇಶ ಆಯಿತು. ಮುತ್ತೋಡಿ ಬಳಿ ರಸ್ತೆ ದಾಟಿದೆ 25ಕ್ಕೂ ಹೆಚ್ಚು ಗಜಪಡೆ. ಕಾಡಾನೆಗಳಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈಗ ಆತಂಕ ಮನೆ ಮಾಡ್ತಿದೆ. ನೋಡಿ, ಒಂದೇ ಸಮನೆ 25 ಕಾಡಾನೆಗಳು ದಾಟೋದನ್ನ ನೋಡಿದ್ರೆ ಯಾರಾದರೂ ಕೂಡ ಭಯ ಬಿಡದೇ ಬೀಳ್ತಾರೆ. ಅದರಂತೆ ಚಿಕ್ಕಮಗಳೂರಿನ ಮುತ್ತೋಡಿ ಅರಣ್ಯ ಪ್ರದೇಶ, ಈ ಗ್ರಾಮದ ಸುತ್ತಮುತ್ತಲಿನ ಎಲ್ಲರೂ ಕೂಡ ಗಾಬರಿಗೊಳಗಾಕಿದ್ದಾರೆ. ಈಗ ಕಾಡಾನೆಗಳ ಉಪಟಳ ಮತ್ತೆ ಜಾಸ್ತಿ ಆಗ್ತಿದೆ. ಕೆರೆಕಟ್ಟೆಯ ಆ ಭಾಗದಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಟಳಗಳಿದೆ. ಮುಂದುವರೆದಂತೆ ಇತ್ತ ಚಿಕ್ಕಮಗಳೂರಿನಲ್ಲಿ ಈಗ ಆತಂಕ ಹೆಚ್ಚಾಗಿದ್ದು, ಅತಿ ಶೀಘ್ರವೇ ಇದನ್ನ ಸೆರೆ ಹಿಡಿಯುವಂತೆ ಅಲ್ಲಿನ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಿದ್ದಾರೆ.